ಕೆಲವು ಜನರನ್ನು ಬಿಟ್ಟು ಬಿಡುವುದು ತುಂಬಾ ಅವಶ್ಯಕ. ಯಾಕೆಂದ್ರೆ ನಾವು ಅವರನ್ನು ಬಿಡಲಿಲ್ಲವೆಂದ್ರೆ ಅವರು ನಮ್ಮನ್ನು ಯಾವುದಕ್ಕೂ ಲಾಯಕ್ಕಾಗಿರಲು ಬಿಡುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿ ಹೇಗಾಗುತ್ತೆ ಅಂದ್ರೆ ನಮ್ಮವರನ್ನು ಪ್ರೀತಿಯಲ್ಲಿ ಪಡೆದುಕೊಳ್ಳುವುದಕ್ಕಿಂತ ಅವರನ್ನು ಬಿಟ್ಟು ಬಿಡುವುದೇ ನಿಜವಾದ ಪ್ರೀತಿ ಎನಿಸುತ್ತೆ. ಜೀವನದಲ್ಲಿ ಮುಂದುವರಿಯುವಲ್ಲಿ ಕೆಟ್ಟ ಪರಿಸ್ಥಿತಿಯ ಅವಶ್ಯಕತೆಯೂ ಇದೆ. ಯಾಕೆಂದ್ರೆ ಬರೀ ಒಳ್ಳೆಯ ಪರಿಸ್ಥಿತಿಯಲ್ಲಿದ್ರೆ ಮನುಷ್ಯ ಒಳ್ಳೆಯ ಕೆಲಸ ಮಾಡುವುದನ್ನು ಯೋಚಿಸುವುದೇ ಇಲ್ಲ. ಅವಶ್ಯಕತೆಗಿಂತ ಹೆಚ್ಚಾಗಿ ಚಿಂತೆ ಮಾಡಿ ಇಲ್ಲದಿರುವ ಸಮಸ್ಯೆಯನ್ನು ತಂದುಕೊಳ್ಳುತ್ತೇವೆ. ಜನ ನಿಮ್ಮನ್ನು ಇಷ್ಟಪಡುತ್ತಾರೆ ಅಂದ್ರೆ ಅದರ ಹಿಂದೆ ಅವರ ಸ್ವಾರ್ಥ ಅಡಗಿರುತ್ತೆ. ಒಂದು, ನಿಮ್ಮಿಂದ ಅವರಿಗೆ ಏನು ಉಪಯೋಗವಾಗುತ್ತಿದೆ ಅಥವಾ ನಿಮ್ಮಿಂದ ಏನು ಸಿಗಬಹುದು ಎಂಬ ನಿರೀಕ್ಷೆ ಇರುತ್ತೆ. ನಿಮ್ಮ ಮೇಲೆ ನಿಮಗೆ ಸ್ವಲ್ಪ ಅಹಂಕಾರ ಇರಲೇಬೇಕಾಗುತ್ತೆ. ಇಲ್ಲಾಂದ್ರೆ ಜನ ಎಲ್ಲಿ ನಿಮ್ಮ ಅಧಿಕಾರವಿರುತ್ತೋ ಅಲ್ಲೂ ಕೂಡ ನಿಮ್ಮನ್ನು ಒತ್ತಿ ಹಿಡಿಯುವ ಪ್ರಯತ್ನ ಮಾಡುತ್ತಾರೆ. ನಿಮ್ಮನ್ನು ನೀವು ಹುಡುಕುವ ಪ್ರಯತ್ನ ಮಾಡಿ, ಇಲ್ಲ ಅಂದ್ರೆ ಬೇರೆಯವರ ನಿರ್ಣಯದ ಮೇಲೆ ನಿರ್ಭರವಾಗಬೇಕಾಗಬಹುದು. ಯಾರಿಗಾದ್ರೂ ಸುಂದರವಾದ ಉಡುಗೊರೆ ಕೊಡಬೇಕೆಂದ್ರೆ ಅವರ ಭಾವನೆಗಳಿಗೆ ಗೌರವ ಕೊಡುವುದೇ ಒಂದು ಸುಂದರವಾದ ಉಡುಗೊರೆ. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೇನೆ ನಿಂತರೆ ಅವರಷ್ಟು ಪ್ರೀತಿ ನಿಮ್ಮನ್ನು ಯಾರು ಮಾಡುವುದಿಲ್ಲ. ಯಾರನ್ನು ತುಂಬಾ ಕಾಳಜಿ ಮಾಡಬೇಡಿ, ಅವರು ನಿಮ್ಮ ಕಾಳಜಿಯನ್ನು ಮಾಡುವುದನ್ನೇ ಬಿಟ್ಟು ಬಿಡುವಷ್ಟು. ಕುಂತರು, ನಿಂತರು, ಮಲಗಿದರು, ಎಚ್ಚರವಿದ್ದರು, ಬರೀ ಕಣ್ಣ ಮುಂದೆ ಆ ವ್ಯಕ್ತಿಯೇ ಕಾಣಿಸುತ್ತಿದ್ರೆ ನೀವು ಅವರನ್ನು ತುಂಬಾ ಆಳವಾಗಿ ಪ್ರೀತಿ ಮಾಡುತ್ತಿದ್ದೀರಾ ಎಂದರ್ಥ. ಮನಸ್ಸಿನ ಎಲ್ಲಾ ರಹಸ್ಯಗಳನ್ನು ಪ್ರತಿಯೊಬ್ಬರಿಗೂ ಹೇಳುವುದು ಅನುಚಿತ. ಯಾಕೆಂದ್ರೆ ಮಿತ್ರ ಯಾವಾಗ ಶತ್ರು ಆಗುತ್ತಾನೆ ಎಂಬುವುದು ಹೇಳಲು ಬರುವುದಿಲ್ಲ. ಪ್ರತಿಯೊಂದು ನೋವು ಹೃದಯಕ್ಕೆ ತುಂಬಾ ನೋವು ಕೊಡುತ್ತೆ, ಆದರೆ ಆ ನೋವಿನಿಂದ ಪಾಠವನ್ನು ಕಲಿಯಬಹುದು. ಯಾರಾದ್ರೂ ನಿಮ್ಮನ್ನು ನೋಡಿಯೂ ಕೂಡ ನೋಡದೆ ಇರೋರ ತರಹ ನಟಿಸಿದರೆ ತಿಳಿದುಕೊಳ್ಳಿ ಅವರ ದೃಷ್ಟಿ ನಿಮ್ಮ ಮೇಲೆ ಇದೆ ಎಂದು. ಕಷ್ಟದಲ್ಲಿ ಕೈ ಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿರುತ್ತಾರೆ. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬೇಕೇ ಬೇಕು. ಯಾಕೆಂದ್ರೆ ಕಷ್ಟಗಳೇ ಇಲ್ಲವೆಂದ್ರೆ ಯಶಸ್ಸಿನ ಆನಂದವನ್ನು ಸವಿಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಆಗುವ ಎಲ್ಲಾ ಘಟನೆಗಳಿಗೆ ಕಾರಣ ನೀವೇ ಆಗಿರುತ್ತೀರಾ. ಇದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀರೋ ಜೀವನ ಅಷ್ಟೇ ಬೇಗ ಸರಳವಾಗುತ್ತೆ. ಯಾವಾಗ ನಿಮ್ಮ ಆತ್ಮವಿಶ್ವಾಸವು ಆಕಾಶದೆತ್ತರಕ್ಕೆ ಹಾರುತ್ತೋ ನೆನಪಿಡಿ, ಯಾರಾದರೂ ಒಬ್ಬರು ಆ ರೆಕ್ಕೆಯನ್ನು ಕತ್ತರಿಸಲು ಬಂದೇ ಬರುತ್ತಾರೆ. ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಈಗ ನಿಮ್ಮ ಜೊತೆ ನಡೆಯುವವರು ಕೊನೆಯವರೆಗೆ ಜೊತೆಯಾಗೇ ನಡೆಯುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಪರಿಸ್ಥಿತಿಯ ಮೇಲೆ ನಿಮ್ಮ ಸರಿಯಾದ ಹಿಡಿತವಿದ್ರೆ ಇಲ್ಲಿ ವಿಷ ಕಾರುವವರಿಂದಲೂ ನಿಮಗೆ ಯಾವ ರೀತಿಯ ತೊಂದರೆಯೂ ಆಗುವುದಿಲ್ಲ. ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನವನ್ನು ಕಿತ್ತುಕೊಳ್ಳುತ್ತೋ ಅದು ಸಂಬಂಧವಲ್ಲ, ಉಸಿರು ಗಟ್ಟಿಸುವ ಸಂಬಂಧ. ಯಾವ ಪ್ರೀತಿಯಲ್ಲಿ ಗೌರವವಿಲ್ಲವೋ ಅದು ಪ್ರೀತಿಯಲ್ಲ, ಒಂದು ರೀತಿಯ ಹಿಂಸೆ. ಪ್ರಾಮಾಣಿಕ ವ್ಯಕ್ತಿಯೊಂದಿಗೆ ಮಾಡಿದ ಮೋಸ ನೀವು ಹಾಳಾಗುವ ಎಲ್ಲಾ ಬಾಗಿಲನ್ನು ತೆರೆದು ಬಿಡುತ್ತೆ. ನೀವು ಎಷ್ಟೇ ದೊಡ್ಡ ಚದುರಂಗದಾಟದ ಆಟಗಾರನಾಗಿದ್ದರೂ ಜನರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡುತ್ತಾರೆ ಎಂದು ಯೋಚಿಸುವುದನ್ನು ಬಿಟ್ಟರೆ ತಿಳಿದುಕೊಳ್ಳಿ, ಆ ದಿನದಿಂದ ಜೀವನವನ್ನು ಆನಂದಿಸುವುದನ್ನು ನೀವು ಕಲಿತುಕೊಂಡಿರಿ ಎಂದು. ಕೆಟ್ಟ ಜನರೊಂದಿಗೆ ಗೆಳೆತನ ಮಾಡುವುದಕ್ಕಿಂತ ಒಂಟಿಯಾಗಿರುವುದೇ ಒಳ್ಳೆಯದು. ಇದು ಸರಿಯಾದ ಯೋಚನೆ ಕೂಡ ಆಗಿದೆ. ನಿಮ್ಮ ದಾರಿಯನ್ನು ನೀವೇ ಹುಡುಕಿ. ನಿಮ್ಮನ್ನು ನೀವು ಅರಿತಷ್ಟು ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಎಲ್ಲರಿಗೂ ನಿಮ್ಮ ಶಕ್ತಿಯ ಪರಿಚಯವಾಗಲೇಬೇಕೆಂದೇನಿಲ್ಲ. ಕೆಲವು ವಿಷಯಗಳು ಗುಪ್ತವಾಗಿ ಇಡುವುದರಲ್ಲೇ ಚತುರತೆ ಇದೆ. ಮಾತು ಮಾತಿಗೆ ಸಿಟ್ಟು ಮಾಡಿಕೊಳ್ಳುವವರು ಯಾವಾಗಲೂ ತಮಗಿಂತ ಬೇರೆಯವರ ಕಾಳಜಿ ಮಾಡುವವರೇ ಆಗಿರುತ್ತಾರೆ. ಯಾವ ವ್ಯಕ್ತಿಗೆ ನಿಮ್ಮ ಸಂಬಂಧದ ಗೌರವವಿರುವುದಿಲ್ವೋ ಅಂಥವರ ಜೊತೆ ನಿಲ್ಲುವುದಕ್ಕಿಂತ ಒಂಟಿಯಾಗಿ ನಿಲ್ಲುವುದು ಎಷ್ಟೋ ಉತ್ತಮ. ಇದು ಅಭಿಮಾನವಲ್ಲ, ಸ್ವಾಭಿಮಾನ. ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿದರೂ ಕೂಡ ಒಳ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರಲ್ಲಿ ಈ ಎರಡು ಸಂಕೇತವನ್ನು ನೋಡಬಹುದು. ಒಂದು, ಯಾವುದೇ ಕೆಲಸವಿಲ್ಲದಿದ್ರೂ ನಿಮ್ಮ ಮುಂದೆ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಇನ್ನೊಂದು, ನಿಮಗಿಷ್ಟವಾದ ಕೆಲಸವನ್ನೇ ಮಾಡುತ್ತಿರುತ್ತಾರೆ. ಜೀವನದಲ್ಲಿ ಒಂಟಿಯಾಗಿ ಸಾಗಿ, ಆದರೆ ಬಲವಂತವಾಗಿ ಯಾರೊಂದಿಗೂ ಸಂಬಂಧವನ್ನು ನಿಭಾಯಿಸಬೇಡಿ. ಜೀವನದಲ್ಲಿ ಇದೊಂದು ನೀತಿ ಇಟ್ಟುಕೊಳ್ಳಿ, ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೋ ಅವರನ್ನು ನೀವು ಮರೆತು ಬಿಡಬೇಕು ಎಂದು.